ಶಂಕರ್ ದೇವ್ ಅಂತೇಳಿ ಒಬ್ಬ ಅತ್ಯಂತ ದೊಡ್ಡ ಒಂದು ಕ್ರಾಂತಿಕಾರಿ, ಅಂದ್ರೆ ಶಾಂತಿ ಸಮಾಧಾನದಿಂದ ಇವತ್ತು ರಾಷ್ಟ್ರದಲ್ಲಿ ಒಂದು ಮತವನ್ನ ಸ್ಥಾಪನೆ ಮಾಡಿದಂತ ದೊಡ್ಡ ಮಹಾಪುರುಷ. ಅಂತ ಒಬ್ಬ ಅವತಾರ ಪುರುಷದಂತ ಶಂಕರ್ ಅವರ ಸ್ಥಾನಕ್ಕೆ ಅವರು ಹುಟ್ಟಿದ ಮತ್ತು ಅವರ ಆರಾಧನಾ ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತೇಳಿ ಅವ್ರು ಹೋದ್ರೆ ಅಲ್ಲಿ ತಡೆ ಮಾಡಿದ್ರು. ಅದು ತಡೆ ಮಾಡಿದಾಗ ಅವರು ಬಲಾತ್ಕಾರವಾಗಿ ಅಥವಾ ಧೈರ್ಯವಾಗಿ ಅವ್ರು ಹೋಗ್ಬೋದಿತ್ತು. ರಾಹುಲ್ ಗಾಂಧಿ ಹೋಗ್ಲಿಲ್ಲ. ಶಾಂತಿ ಭಂಗ ಮಾಡಿ ನನ್ನ ಯಾತ್ರೆ ನಡೀಬಾರ್ದು ಎಂಬ ಏಕೈಕ ಉದ್ದೇಶದಿಂದ ಅವರು ಅಸ್ಸಾಂನಲ್ಲಿ ಕೂಡ ಆ ಶ್ರೀಮಂತ ಅವರ ಒಂದು ಕೆಲಸ ಅಸ್ಸಾಂ ರಾಜ್ಯದಲ್ಲಿದೆ. ಅದೇ ಪ್ರಕಾರ ಅಸ್ಸಾಂನಲ್ಲಿ ಯಾತ್ರೆ ಮಾಡ್ತಾ ಇರುವಾಗ ಅಲ್ಲಿ ಕೂಡ ತಡೆ ಮಾಡಿ ಇಲ್ಲಿ ಶಾಂತಿ ಭಂಗ ಆಗ್ತದೆ. ಶಾಂತಿ ಭಂಗ ಮಾಡಿದಂತ ಉದಾಹರಣೆ ಎಲ್ಲಿದೆ? ಅಲ್ಲಿ ಹಿಂದೆ ಜವಳ ಯಾತ್ರೆ ಮಾಡುವಾಗ ಶಾಂತಿ ಭಂಗ ಆಗಲಿಲ್ಲ, ಎಲ್ಲಿಯೂ ಕೊಲೆ ದರೋಡೆಗಳಾಗಲಿಲ್ಲ. ಆದ್ರೆ ನಿಮ್ಗೆ ಗೊತ್ತಿದೆ, ಈ ಅಯೋಧ್ಯ ಯಾತ್ರೆಯ ಒಂದು ಸಂದರ್ಭದಲ್ಲಿ ಎಲ್ಲಿ ಆ ಯಾತ್ರೆ ಹೋಯ್ತು ಅಲ್ಲಿ ಗಲಭೆ ಆಗಿದೆ, ಕೊಲೆ ಆಗಿದೆ, ಒಂದು ದೌರ್ಜನ್ಯ ಆಗಿದೆ. ಆ ರೀತಿಯ ಯಾತ್ರೆ ಇದಲ್ಲ. ಇದು ಕಾಂಗ್ರೆಸ್ನ ಯಾತ್ರೆ, ಗಾಂಧಿ ಯಾತ್ರೆ ಮತ್ತು ಶಾಂತಿ ಯಾತ್ರೆ, ಶ್ರೀರಾಮಚಂದ್ರನ ಯಾತ್ರೆ. ಅಂತ ಒಂದು ಯಾತ್ರೆಯನ್ನು ನಡೆಸತಕ್ಕಂತ ಇವರನ್ನ ಅಲ್ಲಿ ಹೋಗಬಾರ್ದು ಅಂತ ಅವರು ಪ್ರತಿಭಟನೆ ಮಾಡಿ ರಾಹುಲ್ ಗಾಂಧಿ ಅವರು 2 ಗಂಟೆಗಳ ಕಾಲ ಅಲ್ಲಿ ಕೂತರು, ಧರಣಿ ಮಾಡಿ. ಆದ್ರೂ ಕೂಡ ಇವರಿಗೆ ಸಮಾಧಾನ ಆಗ್ಲಿಲ್ಲ, ಮತ್ತು ಹೋಗಬಾರ್ದು ಅಂತ ಹೇಳಿ ತಡೆ ಮಾಡಿ. ಆದ್ರಿಂದ ಇಂಥ ದೌರ್ಜನ್ಯ ಅತಿ ಬಹುಶಃ ನನಗೆ ಅನಿಸಿದೆ ಇದು ನೇರವಾಗಿ ಈ ತಡೆ ಮಾಡಬೇಕು, ಆತಂಕ ಮಾಡಬೇಕು. ಅವರ ಯಾತ್ರೆ, ನ್ಯಾಯ ಯಾತ್ರೆ ಅದು ಯಶಸ್ಸು ಆಗಬಾರ್ದು ಎಂಬ ಒಂದು ಉದ್ದೇಶ ನರೇಂದ್ರ ಮೋದಿ ಅವರದೇ ಉದ್ದೇಶ. ಅವರ ಆದೇಶ ಪ್ರಕಾರ ಅಲ್ಲಿ ಇರತಕ್ಕಂತ ಯಾರು ಮುಖ್ಯಮಂತ್ರಿ ಇದ್ದಾರೆ ಶ್ರೀಮಂತು, ಅವನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಡೆ ಮಾಡ್ತಾರೆ. ಅವ್ರು ಯಾವೆಲ್ಲ 25, 30, 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನು ಅನುಭವಿಸಿ ಕಾಂಗ್ರೆಸ್ನಲ್ಲಿ ಸುಖವಾಗಿದ್ದು ಈಗ ಮತ್ತೆ ಬಿಜೆಪಿ ಹೋದಂತ ಮನುಷ್ಯ ಅಂತವನು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರನ್ನು ತಡೆದು ಇವತ್ತು ರಾಹುಲ್ ಗಾಂಧಿ ಅವರ ದಿನನಿತ್ಯ ಭೇಟಿ ಆಗಬೇಕು ಅಂತೇಳಿ ಹಾತೊರೆಯುತ್ತಿದ್ದೇವ. ಇವತ್ತು ಅವರನ್ನೇ ವಿಶೇಷವಾಗಿ ಬಲಾತ್ಕಾರ ಮಾಡಿ ಮುಂದೆ ಯಾತ್ರೆ ಮಾಡಬಾರ್ದು ಅಂತೇಳಿ ಹೊರಟಿದೆ. ಆದ್ರೆ ಇದು ಯಶಸ್ವಿ ಆಗುದಿಲ್ಲ. ರಾಹುಲ್ ಗಾಂಧಿ ಅವರಲ್ಲಿ ಆ ಛಲ ಇದೆ, ಶಾಂತಿ ಸಮಾಧಾನ ಇದೆ, ಸಹಿಷ್ಣುತೆ ಇದೆ. ಆದ್ರೆ ಅದು ಯಾವ ನರೇಂದ್ರ ಮೋದಿ ಅವರ ಅಸಹಿಷ್ಣುತೆ ಏನು ಅವರು ಗುಜರಾತ್ನಲ್ಲಿ ತೋರಿಸಿಕೊಟ್ಟು ಮುಖ್ಯಮಂತ್ರಿ ಇರುವಾಗ, ಅದೇ ರೀತಿಯಲ್ಲಿ ರಾಷ್ಟ್ರದ ಆಡಳಿತವಾಗಿ ಪ್ರಧಾನಿ ಆದ ಮೇಲೆ ಕೂಡ ಏನು ಅಲ್ಲಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಯಾರು ಕೂಡ ಬಗ್ಗುವವರಿಲ್ಲ. ಅದು ಇವತ್ತು ಶಾಂತಿ ಸಮಾಧಾನ, ಮಹಾತ್ಮ ಗಾಂಧಿ ಅವರ ಸತ್ಯಾಗ್ರಹದ ಏನು ಒಂದು ಸಿದ್ಧಾಂತ ಇದೆ, ಸೂತ್ರ ಇದೆ, ಅದನ್ನೇ ನಂಬಿಕೊಂಡು ಬಂದಂತ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಪಕ್ಷ, ನಾವು ಶಾಂತಿಯುತವಾಗಿಯೇ ಇಂತಹ ದೌರ್ಜನ್ಯಗಳನ್ನು ಎದುರಿಸ್ತೇವೆ. ಅದೇ ರೀತಿಯಲ್ಲಿ ಶಾಂತಿಯುತವಾಗಿ ಇಡೀ ದೇಶದಲ್ಲಿ ಇವತ್ತಿನ ದಿವಸ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂದು ಶಾಂತಿಯುತವಾದಂತಹ ಪ್ರತಿಭಟನೆ ನಾವು ಮಾಡಿದ್ದೇವೆ, ಇಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಇದು ಇಂತಹ ದೌರ್ಜನ್ಯ ಪ್ರಜಾಪ್ರಭುತ್ವದ ಪದ್ಧತಿ ಪ್ರಕಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಬಿಜೆಪಿಯ ಸರ್ಕಾರಕ್ಕೆ ಶಾಂತಿ ಇರಬೇಕು, ಸಮಾಧಾನ ಇರಬೇಕು. ಅಶಾಂತಿ ಮತ್ತು ಗಲಭೆಯನ್ನು ಉಂಟು ಮಾಡತಕ್ಕಂಥ ಅವರ ಪ್ರವೃತ್ತಿಯನ್ನ ನಾವು ಇವತ್ತು ಖಂಡಿತವಾಗಿ ಕೂಡ ಖಂಡಿಸ್ತೇವೆ.